ರಾಜಕೀಯ ಹಿರಿಯ ಮುತ್ಸದ್ದಿ, 95 ವರ್ಷ ಅವರಿಗೆ. ಸುಮಾರು ರಾಜಕೀಯದಲ್ಲಿ ಅಪಾರ ಅನುಭವ ಇದ್ದಂಥವರು, ದಾವಣಗೆರೆ ದಣಿ ಅಂತ ಕರಿತಾ ಇದ್ರು. ದಾವಣಗೆರೆ ಭಾಗದಲ್ಲಿ ಅಪಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ಸೊ ಅವರ ಪುತ್ರ ಕೂಡ ಇವಾಗ ಸದ್ಯಕ್ಕೆ ಸಚಿವರಾಗಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಅವರು. ಕೊನೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಮೃತಪಟ್ಟಿದ್ದಾರೆ. ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. 1971ರಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು. ಅದರ ಜೊತೆಗೆ 1969ರಲ್ಲಿ ದಾವಣಗೆರೆ ಪುರಸಭೆ ಸದಸ್ಯರಾದರು. ಸೊ ರಾಜಕೀಯದಲ್ಲಿ ಆರಂಭದಿಂದಲೂ ಕೂಡ ಸಾಕಷ್ಟು ಎಲ್ಲ ಹುದ್ದೆಗಳನ್ನು ನಿಭಾಯಿಸಿಕೊಂಡು ಬಂದಂಥವರು ಶಾಮನೂರು ಶಿವಶಂಕರಪ್ಪನವರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು ಕೂಡ ಹೌದು. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅಜ್ಜವರು ಅಂತ ದಾವಣಗೆರೆ ಭಾಗದಲ್ಲೆಲ್ಲ ಭಾರಿ ಪಾಪ್ಯುಲರ್ ಶಾಮನೂರು ಫ್ಯಾಮಿಲಿಯವರು. ಯಾಕೆಂದರೆ ಇವರು MLA, ಇವ್ರ ಮಗ ಮಂತ್ರಿ, ಇವರ ಸೊಸೆ MP ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಒಂದು ರಾಜಕೀಯ ಕುಟುಂಬ, ದೊಡ್ಡ ಒಂದು ಆಲದ ಮರ ಇವಾಗ ಧರೆಗುರುಳುತ್ತು ಅಂತಕ್ಕಂಥ ಮಾತು. ದಾವಣಗೆರೆ ಭಾಗದಲ್ಲಂತೂ ವಿಪರೀತ ಜನಪ್ರಿಯ ಮತ್ತು ಆತ್ಮೀಯರಾಗಿದ್ದರು, ಎಲ್ರಿಗೂ ಕೂಡ ಬೇಕಾಗಿದ್ದಂಥವ್ರು. ಆದರೆ 95 ವರ್ಷ ವಯಸ್ಸಾಗಿತ್ತು. ಸಹಜವಾಗಿ ವಯೋಸಹಜವಾದ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಬೆಂಗಳೂರಿನ ಹಾಸ್ಪಿಟಲ್ ಒಂದರಲ್ಲಿ ಟ್ರೀಟ್ಮೆಂಟಲ್ಲಿದ್ದರು. ಕಳೆದ ಕೆಲವು ದಿನಗಳಿಂದ ICUನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ, ಇದು ಬೇರೆ ಇನ್ನೇನೂ ಅಲ್ಲ, ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಿದ್ದು. 95 ವರ್ಷ ವಯಸ್ಸಾಗಿತ್ತು. ಸೊ ಕಾಂಗ್ರೆಸ್ಗೆ ಅಲ್ಲಿಗೆ ಈ ಬಾರಿ ಎರಡೆರಡು ರೀತಿ ನಷ್ಟ. ಇಬ್ಬರು ಸಿಟ್ಟಿಂಗ್ MLAಗಳು ವಿಧಿವಶರಾಗಿರ್ತಕ್ಕಂಥದ್ದು. ಒಂದು HY ಮೇಟಿ, ಬಾಗಲಕೋಟೆ MLA ಆಗಿದ್ದಂಥವರು. ಮತ್ತೊಂದು ಈಗ ಶಾಮನೂರು ಶಿವಶಂಕರಪ್ಪನವರು, ದಾವಣಗೆರೆ ಶಾಸಕರು ಮೃತಪಟ್ಟಿದ್ದಾರೆ. ಅಪಾರ ಅನುಭವ ರಾಜಕಾರಣದಲ್ಲಿ ಇದ್ದಂಥವರು. ಒಂದು ಬಾರಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಲೂ ಕೂಡ ಆಸೆಯನ್ನು ಪಟ್ಟಿದ್ದಂತಹ ವ್ಯಕ್ತಿ. ನಾನು ಯಾಕೆ ಆಗಬಾರ್ದು, ನನಗೆ ಅನುಭವ ಇಲ್ವಾ, ವಯಸ್ಸಾಗಿಲ್ವಾ ಅಂತೆಲ್ಲ ಬಹಳ ಆಸೆಯನ್ನು ಪಟ್ಟಿದ್ದರು. ಒಟ್ಟಿನಲ್ಲಿ ಒಂದು ಪ್ರಭಾವಿ ರಾಜಕೀಯ ಕುಟುಂಬ ದಾವಣಗೆರೆ ಭಾಗದಲ್ಲಿ. 45 ವರ್ಷಗಳ ಸುದೀರ್ಘ ರಾಜಕೀಯ ಸೇವೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ 6:45 6 ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದರು. ಸಚಿವರಾಗಿಯೂ ಸೇವೆ ಸಲ್ಲಿಸಿದರು ಶಾಮನೂರು ಶಿವಶಂಕರಪ್ಪನವರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದಂಥವರು. ಒಂದು ಬಾರಿ ಲೋಕಸಭಾ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ತಮ್ಮ ಇಡೀ ಜೀವನ ರಾಜಕೀಯಕ್ಕೋಸ್ಕರ ಮುಡಿಪಾಗಿಟ್ಟಿದ್ದರು. 71ರಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. 69ರಲ್ಲಿ ದಾವಣಗೆರೆ ಪುರಸಭೆ ಸದಸ್ಯರಾಗಿ ರಾಜಕೀಯಕ್ಕೆ ಅವರು ಎಂಟ್ರಿಯನ್ನು ಕೊಟ್ಟಂಥವರು. 69ರಿಂದಲೂ ಕೂಡ ರಾಜಕೀಯದಲ್ಲಿದ್ದಾರೆ. 1969, 45 ವರ್ಷಗಳ ಸುದೀರ್ಘ ರಾಜಕೀಯ ಅನುಭವ ಇದ್ದಂತಹ ವ್ಯಕ್ತಿ. ದೊಡ್ಡ ಕುಟುಂಬ, ದೊಡ್ಡ ಬಳಗ ಅವ್ರದ್ದು, ತುಂಬ ದೊಡ್ಡ ಬಳಗ. ಸೊ ಹಾಗಾಗಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಇತ್ತೀಚಿನ ದಿನಗಳ ತನಕನೂ ಕೂಡ ಅವರೊಬ್ಬೊಬ್ಬರೇ ಎಲ್ಲ ಕಡೆ ಓಡಾಡ್ತಾ ಇದ್ದರು. ಕಾರಲ್ಲಿ ಸ್ವಲ್ಪ ಇತ್ತೀಚೆಗೆ ವೀಲ್ ಚೇರ್ ಬಳಸ್ತಾ ಇದ್ದರು. ಅದು ಬಿಟ್ಟರೆ ಓಡಾಡಿಕೊಂಡೇ ಇದ್ದರು. ಬಟ್ ಕೊನೆಗೂ ಕೂಡ ಈಗ ಅವರು ಇದು ನೀವು ನೋಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಏನಿದೆ, ಇದು ಕಳೆದ ತಿಂಗಳು ಅವರ ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಂತಹ ಫೋಟೋ. ಹೋದ ತಿಂಗಳು ಅವರು ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಂತಹ ಫೋಟೋ. ಸೊ ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನಾ ಹೇಳಿದ್ನಲ್ಲ, ಆ್ಯಕ್ಟಿವ್ ಆಗೇ ಇದ್ದರು, ತುಂಬ ಆ್ಯಕ್ಟಿವ್ ಆಗಿ. ಬಟ್ ಆನಂತರ ಸ್ವಲ್ಪ ಅವ್ರ ಆರೋಗ್ಯ ಕೈ ಕೊಡೋದಕ್ಕೆ ಶುರು ಆಯಿತು. ಆರೋಗ್ಯ ಕೈ ಕೊಡ್ತಾ ಕೊನೆಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟ್ಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಚೇತರಿಸ್ಕೊತಾ ಇದ್ದಾರೆ ಅಂತಲೂ ಹೇಳಿದರು. ಬಟ್ ಈಗ ಈ ರೀತಿ ಆಗಿರ್ತಕ್ಕಂಥದ್ದು.